ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಲ್ತಾನಾ ಸಬ್ಬೀರ್ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಮೊನ್ನೆ ಗುರುವಾರದ ದಿನ ಅಂಗನವಾಡಿಗೆ ಹೋಗಿ ಬಂದೆ. ಏನಕ್ಕೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಪುಟಾಣಿ 2.5 ತಿಂಗಳು ಅಂತ ಅವಳಿಗೆ. ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ತುಂಬ ರೂಲ್ಸ್ ಇದ್ದಾವೆ ಫ್ರೆಂಡ್ಸ್. ಅಲ್ಲಿ ಆ ರೂಲ್ಸ್ ಏನೇನಿದೆ ಅಂತ ನಿಮಗೂ ಕೂಡ ತಿಳಿಸೋಣ ಅಂತ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಪುಟಾಣಿ ಎತ್ತುಕೊಂಡು ನಾನೇ ವಿಡಿಯೋ ಮಾಡ್ತಾ ಇದ್ದೆ, ಹಂಗಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೋಗಿ ಅಲ್ಲಿ ಏನೇನಿದೆ ಅಂತ ತಿಳಿದುಕೊಂಡು ಬರೋಣ. ಪ್ರತಿಯೊಂದು ಹೆಣ್ಣು ಮಗುಗೆ ಬೇಕಾಗುವಂಥ ವಿಷಯ. ನಮಸ್ತೆ. ಹಲೋ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ ಅಂತ. ಮೇಡಮ್, ಇಲ್ಲಿ ಹೊಸದಾಗಿ ಅಂಗನವಾಡಿ ಆಗಿದೆ, ಅದು ಇಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಚೇತನ್ ಸರ್ಕಲ್ ಅಂಗನವಾಡಿ ಕೇಂದ್ರದ ಹೆಸರು ಬಂದು ಯಲಹಂಕ ಬ್ರಾಂಚ್ ಬರುತ್ತೆ. ನೆಕ್ಸ್ಟ್ ಇದು ಪೀಡಿಯಾ ಸೆಕೆಂಡ್ ಸ್ಟೇಜ್. ಹೌದಾ? ಅಂದ್ರಲ್ಲಿ ಮೇನ್ ರೋಡ್ ಅಲ್ಲಿ. ಇಲ್ಲಿ ಸರೌಂಡಿಂಗು ಎಲ್ಲಿಂದ ಎಲ್ಲಿವರೆಗೂ ಜನಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಬರುತ್ತೆ ಮೇಡಮ್? ಯಾವ ರೋಡ್? ನಮ್ದು ಹೇರೋಳ್ಳಿ ವೃತ್ತ ಅಂದ್ಬಿಟ್ಟು. ಹೇರೋಳ್ಳಿ ವೃತ್ತದಲ್ಲಿ 42 ಸರ್ಕಲ್ಗಳು ಬರುತ್ತೆ. ಇಲ್ಲಿಂದ ಅಂಗನವಾಡಿ ಕೇಂದ್ರ ನಮ್ದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇಲ್ಲಿಂದ ಅಂದ್ರಳ್ಳಿವರೆಗೂ ಇರುತ್ತೆ ಮೇಡಮ್. ಈಗ ಹೆಣ್ಮಕ್ಳಿಗೆ, ಚಿಕ್ಕ ಹೆಣ್ಮಕ್ಳಿಗೆ, ಸೈಲೆಂಟ್ ಚಿಕ್ಕ ಹೆಣ್ಮಕ್ಳಿಗೆ ರೂಲ್ಸ್ ಅನ್ನೋದೈತೆ. ಹೌದು ಮೇಡಮ್, ಮಾತೃವಂದನ ಅಂತ ಬಂದಿದೆಯಲ್ಲ, ಅದು ಏನ್ ರೂಲ್ಸ್, ಏನಕ್ಕೋಸ್ಕರ? ಮಾತೃವಂದನ ಬಂದ್ಬಿಟ್ಟು ನಮ್ಮ ಪ್ರೆಗ್ನೆಂಟ್ ಮೊದಲನೇ ಮಗು ಮತ್ತೆ 2ನೇ ಮಗು ಎರಡಕ್ಕೂ ಕೂಡ ಸರ್ಕಾರ ಹಣನ ನಿಗದಿಪಡಿಸಿದೆ. ಮೊದಲನೇದು ಎಂತ ಮಗು ಆದ್ರೂ ತೊಂದ್ರೆ ಇಲ್ಲ, ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ 5,000 3 ಕಂತುಗಳಲ್ಲಿ ಬರುತ್ತೆ. ಈ ಮಾತೃವಂದನ ಬಂದು 5,000 ಯಾವ ರೀತಿ ಆಗ್ತಾರೆ ಅಂದ್ರೆ, ಫಸ್ಟ್ ಕಂತು 2,000, ಸೆಕೆಂಡ್ ಕಂತು 2,000, 3ನೇ ಕಂತಲ್ಲಿ 1,000 ಈ ರೀತಿ ಆಗ್ತಾರೆ. 2ನೇ ಮಗು ಹೆಣ್ಮಗು ಆದ್ರೆ 6,000 ಆಗ್ತಾರೆ. ಅದನ್ನು ಕೂಡ 3 ಕಂತುಗಳಲ್ಲಿ ಹಾಕ್ತಾರೆ. 2,000 3 ತಿಂಗಳುಗಳಲ್ಲಿ ಹಾಕ್ತಾರೆ. ಇದು ಬಂದು ಹೆಣ್ಣು ಮಕ್ಕಳಿಗೆ ಸ್ಕ್ಯಾನಿಂಗ್ ಮಾಡ್ಸೋದಿಕ್ಕಾಗ್ಲಿ ಅಥವಾ ಔಷಧಿ ಉಪಯೋಗ, ಬಡತನದಲ್ಲಿ ಇರ್ತಾರೆ, ಟ್ಯಾಬ್ಲೆಟ್ಸ್ ಗಳು ತಗೊಳೋದಕ್ಕೂ ಶಕ್ತಿ ಇರಲ್ಲ ಕೆಲವ್ರಿಗೆ, ಸ್ಕ್ಯಾನಿಂಗ್ ಮಾಡ್ಸೋದಿಕ್ ಶಕ್ತಿ ಇರಲ್ಲ. ಸೊ ಇದು ಸ್ವಲ್ಪ ಯೂಸ್ ಆಗ್ಲಿ ಅಂದ್ಬಿಟ್ಟು ತಂದಿರೋದು. ಮೇಡಮ್, ಇದು ಡೆಲಿವರಿ ಬಂದು ಗವರ್ಮೆಂಟ್ ಹಾಸ್ಪಿಟಲ್ ಆಗಿರೋರ್ಗು ಬರುತ್ತೆ, ಪ್ರೈವೇಟ್ ಹಾಸ್ಪಿಟಲ್ ಆಗಿರೋರ್ಗು? ಡೆಲಿವರಿ ಅಂತ ಇಲ್ಲಿ ಬರಲ್ಲ. ಪ್ರೆಗ್ನೆಂಟ್ ಆದಂತ ಒಬ್ಳು ಸ್ತ್ರೀಗೆ ಗವರ್ಮೆಂಟ್ ಕೊಡೋ ಆಗುವಂತ ಹೆಣ್ಮಗು 2ನೇ ಮಗು ಆದ್ರೆ ಮಾತ್ರ, ಹೆಣ್ಮಗು. ಗಂಡಾದ್ರೆ ಕೊಡೋದಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಮೊದಲನೇದು 2ಕ್ಕೂ ಕೊಡ್ತಾರೆ. ಸರಿ ಮೇಡಮ್, ಆಯ್ತು. ಈಗ ಹುಟ್ಟಿರೋ ಅಂತ ಹೆಣ್ಮಕ್ಳಿಗೆ ರೂಲ್ಸ್ ಅನ್ನೋದು ಐತೆ, ಏನೋ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದು ಐತೆ ಅಲ್ವಾ? ಅದು ಎಷ್ಟು ತಿಂಗಳಿಂದ ಎಷ್ಟು ತಿಂಗಳವರೆಗೂ ಮಾಡಿಸ್ಬೋದು ಮೇಡಮ್? ಭಾಗ್ಯಲಕ್ಷ್ಮಿ ಬಾಂಡ್ ಬಂದ್ಬಿಟ್ಟು ಹುಟ್ಟಿದ ಮಗು 1ನೇ ತಿಂಗಳಿಂದ ಹಿಡಿದು ಅವಳಿಗೆ 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಟೈಮಿಂಗ್ಸ್ ಇರುತ್ತೆ. ನಾವು ಅಪ್ಲಿಕೇಶನ್ ಹಾಕಿ ಅರ್ಜಿನ ಮಾಡೋದಿಕ್ಕೆ. ಭಾಗ್ಯಲಕ್ಷ್ಮಿ ಬಾಂಡ್ಗೆ ಬೇಕಾದಂತ ದಾಖಲೆಗಳು ಏನಪ್ಪಾ ಅಂತ ಅಂದ್ರೆ, ಮಗು ಜನನ ಪ್ರಮಾಣ ಪತ್ರ 1 ಒರಿಜಿನಲ್ ಬೇಕು, 2 ಕಾಪಿ ಜೆರಾಕ್ಸ್ ಬೇಕು. ನೆಕ್ಸ್ಟ್ BPL ಕಾರ್ಡ್ ಇರ್ಬೇಕು, ತಂದೆ ತಾಯಿ ಮಕ್ಕಳು ಸೇರಿದಂತೆ. ಈ ಮಗುಗೆ 2 ವರ್ಷ ತುಂಬಕ್ಕೆ ಟೈಮ್ ಇರುತ್ತಲ್ಲ, ಆ ಇದ್ರಲ್ಲೇನೆ ಮಗುನು ಕೂಡ ಆಧಾರ್ ಕಾರ್ಡ್ ಮಾಡಿಸಿ ನೀವು BPL ಕಾರ್ಡ್ಗೆ ಅಟ್ಯಾಚ್ ಮಾಡಿಸ್ಬೋದು ಕೂಡ. ನೆಕ್ಸ್ಟ್ ತಂದೆ ತಾಯಿ ಮಗು 3 ಜನನು ಸೇರಿದಂತೆ ಒಂದು ಫ್ಯಾಮಿಲಿ ಫೋಟೋ ಬೇಕು. ತಾಯಿ ಕಾರ್ಡ್ ಜೆರಾಕ್ಸ್ ಬೇಕು. ಈ ತಾಯಿ ಕಾರ್ಡ್ ಕೊಟ್ಟಿರ್ತಾರಲ್ವಾ ಆಶಾ ವರ್ಕರ್ ನಿಮ್ಗೆ, ಅದ್ರ ಜೆರಾಕ್ಸ್, ನಮ್ಗೆ ಮಗುದು ಇಂಜೆಕ್ಷನ್ಸ್ ಆಗಿರೋದೆಲ್ಲ ಲಿಸ್ಟ್ ಅಲ್ಲಿ ಇರುತ್ತಲ್ಲ ಅಷ್ಟು ಜೆರಾಕ್ಸ್ ಬೇಕು. ಪರಿಶಿಷ್ಟ ಜಾತಿ SC ST ಈ ತರ ಬಂತು ಅಂತ ಅಂದ್ರೆ ಅವ್ರಿಗೆ ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟ್, ವಾಸಸ್ಥಳ, ಎಲ್ರಿಗೂ ವಾಸಸ್ಥಳ ಕಂಪಲ್ಸರಿ ಇರ್ಲೇಬೇಕು. SC ST ಈ ತರ ಕ್ಯಾಟಗರಿ ಬಂತು ಅಂದ್ರೆ ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ವಿವಾಹ ನೋಂದಣಿ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿರ್ಬೇಕು ಗಂಡ ಹೆಂಡತಿ. ನಂತರ ಮಗು, ತಾಯಿ ತಂದೆ ಇಷ್ಟು ಜನದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಇರ್ಬೇಕು. ಒಂದು ವೇಳೆ ಮಗು 2ನೇ ಮಗುಗೆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ತಿದ್ದೀರಾ ಅಂತ ಅಂದ್ರೆ, ಮೊದಲನೇದು ಹೆಣ್ಮಗು ಆಗಿತ್ತು ಅಂತಂದ್ರೆ ಆ ಮಗುಗೂ ನೀವು ಬಾಂಡ್ ಮಾಡಿಸಿದೀರಾ ಅಂತ ಅಂದ್ರೆ ಅದ್ರದ್ದು ಕೂಡ ನಮ್ಗೊಂದು ಕಾಪಿ ಜೆರಾಕ್ಸ್ ಕೊಡಬೇಕು. ಮೊದಲನೇ ಮಗುದು. 2ನೇ ಮಗುಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ನಾವು ತಗೋತಿರೋದಲ್ಲ. ಸೊ ಇಷ್ಟನ್ನು ಕೂಡ ನಾವು ಅಪ್ಲಿಕೇಶನ್ ಅಲ್ಲಿ ಸೇರಿಸಿ ಅಪ್ಲೈ ಮಾಡೋಕೆ ಮಗುಗೆ 2 ವರ್ಷ ಟೈಮ್ ವರೆಗೂ ಇರುತ್ತೆ ಲಿಮಿಟ್, ಅಲ್ಲಿವರೆಗೂ ಮಾಡಬಹುದು. ಓಕೆ ಮೇಡಮ್. ಈಗ ಒಂದ್ ಪಕ್ಷ ತಂದೆ ತಾಯಿದು ಇದು ಸ್ಕೂಲ್ದು TC ಮಾರ್ಕ್ಸ್ ಕಾರ್ಡ್ ಏನಾದ್ರು ಬೇಕಾಗುತ್ತಾ ಮೇಡಮ್? ಅದೆಲ್ಲ ಏನ್ ಬೇಕಾಗಿಲ್ಲ. TC ಮಾರ್ಕ್ಸ್ ಕಾರ್ಡ್ ಏನಿಲ್ಲ. ಆಧಾರ್ ಕಾರ್ಡ್ ಕೇಳಿದ್ದಾರೆ, ಇದು ಪ್ಯಾನ್ ಕಾರ್ಡ್ ಕೇಳಿದ್ದಾರೆ. ನೆಕ್ಸ್ಟ್ ಇನ್ಕಮ್, ಕ್ಯಾಸ್ಟ್, ವಾಸಸ್ಥಳ, BPL ಕಾರ್ಡ್, ಫ್ಯಾಮಿಲಿ ಫೋಟೋ, ಇಂಪಾರ್ಟೆಂಟ್ ವಿವಾಹ ನೋಂದಣಿ ಪತ್ರ ಇರ್ಲೇಬೇಕು.
ಮ್ಯಾರೇಜ್ ಸರ್ಟಿಫಿಕೇಟ್. ಆಯ್ತು. ಮತ್ತೆ ಫುಡ್ ಬಂದು ಎಷ್ಟು ತಿಂಗಳಿಂದ ಎಷ್ಟು ತಿಂಗಳವರೆಗೂ ನೀವು ಫುಡ್ ಪಾಪು ಆದ್ಮೇಲೆ ಮಗುಗೆ? ಈಗ ನೀವು ಬಾಣ್ತಿ ಆದ್ರೆ ಈಗ ಪ್ರೆಸೆಂಟ್ ನೀವು ಮೊದ್ಲಿಂದ ಹೇಳ್ತೀನಿ, ನೀವು ಒಬ್ರು ಗರ್ಭಿಣಿ ತಾಯಿ ಆಯ್ತು ಅಂತ ಅಂದ್ರೆ ಗರ್ಭಿಣಿಯವ್ರಿಗೂ ಕೂಡ ಇಲ್ಲಿ ಫುಡ್ ಅವೈಲಬಲ್ ಇದೆ. ಯಾವ ರೀತಿ ಅಂತ ಅಂದ್ರೆ ಇಲ್ಲೇ ಬಂದು ಊಟ ಮಾಡ್ಬೇಕು ನೀವು. ಸರಿ. ಈಗ ಮಕ್ಳಿಗೆ ಯಾವ ರೀತಿ ಅಡ್ಗೆ ಮಾಡ್ತೀವಿ ಅದೇ ತರ ಮೆನು ಇರುತ್ತೆ. ಒಂದಿನ ಅನ್ನ ಸಾಂಬಾರು ಉಪ್ಪಿಟ್ಟು, ಈಗ ಪ್ರೆಸೆಂಟ್ ಇರೋ ಮೆನು ಅನ್ನ ಸಾಂಬಾರು ಉಪ್ಪಿಟ್ಟು ಮೊಟ್ಟೆ ಪಾಯಸ, ಇಷ್ಟು ಮೆನು ಇದೆ. ದಿನಗಳಂತೆ ಆ ಮೆನು ಪ್ರಕಾರ ನಾವು ಅಡ್ಗೆ ಮಾಡ್ತೀವಿ. ಗರ್ಭಿಣಿ ಸ್ತ್ರೀ ಕೂಡ ಇಲ್ಲೇ ಬಂದು ಊಟ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅವ್ರಿಗೆ ಡೆಲಿವರಿ ಆದ್ಮೇಲೆ ಈಗ ಬರಕ್ ಆಗೋದಿಲ್ಲ, ಮಗು ಬಿಟ್ಟು ಬರಕ್ ಆಗೋದಿಲ್ಲ ಅನ್ನೋರ್ಗೆ ಏನ್ ಮಾಡ್ತೀವಿ, ಮನೆಗೆ ರೇಷನ್ ಕೊಡ್ತೀವಿ 6 ತಿಂಗಳು ತುಂಬವರೆಗೂ ಕೂಡ. ಸರಿನಾ? ಮಗುಗೆ 6 ತಿಂಗಳು ತುಂಬವರೆಗೂ ಕೂಡ ಮನೆಗೆ ಬಾಣಂತಿಗೆ ರೇಷನ್ ನ ಕೊಡ್ತೀವಿ ಮನೆಗೆ. ಅಲ್ಲಿಂದ ರೂಲ್ಸ್ ಇದೆ. ಅದ್ರ ಮೇಲೆ ತಾಯಿ ಮತ್ತೆ ಬಾಣಂತಿಗೆ ಇನ್ನ ಫುಡ್ ಅಲ್ಲಿಗೆ 6 ತಿಂಗಳಾದ್ಮೇಲೆ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಮಗುಗ್ ಬರುತ್ತೆ 6 ತಿಂಗಳಾದ್ಮೇಲೆ 3 ವರ್ಷ ಕಂಪ್ಲೀಟ್ ಆಗೋವರೆಗೂ ಮಗುಗೂ ಕೂಡ ಫುಡ್ ಬರುತ್ತೆ. ಈಗ ಪ್ರೆಸೆಂಟ್ ಯಾವ ರೀತಿ ಇದೆ ಫುಡ್ ಅಂತಂದ್ರೆ 2 kg 600 ಗ್ರಾಮ್ ಪುಷ್ಟಿ ಬರುತ್ತೆ, 775 ಗ್ರಾಮ್ ಬೆಲ್ಲ ಬರುತ್ತೆ, ಹಾಲಿನ ಪುಡಿ ಬರುತ್ತೆ, ಸಕ್ಕರೆ ಬರುತ್ತೆ. ಇಷ್ಟು ಫುಡ್ ಮೆನು ಇರೋದು. ಸರಿ ಮೇಡಮ್. ಅದು 3 ವರ್ಷ ಕಂಪ್ಲೀಟ್ ಆಗೋವರೆಗೂ ಕೂಡ ಬರುತ್ತೆ ಮಗುಗೆ. ನೆಕ್ಸ್ಟ್ 3 ವರ್ಷ ಆದ್ಮೇಲೆ 6 ವರ್ಷದವರೆಗೂ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋತೀವಿ. ಪೂರ್ವ ಶಿಕ್ಷಣವನ್ನ ಇಲ್ಲೇ ಕೊಡ್ತೀವಿ. ಡೈಲಿ ಮಗು ಊಟನೂ ಇರುತ್ತೆ. ಈಗ ಹೇಳಿದ್ನಲ್ಲ ಫುಡ್ ಮೆನು, ಈಗ ಪ್ರೆಸೆಂಟ್ ಇರೋ ಫುಡ್ ಮೆನು ಚೇಂಜಸ್ ಆಗ್ತಾ ಇರುತ್ತೆ. ಆಗಾಗ ಮಗು 6 ವರ್ಷ ತುಂಬವರೆಗೂ ಕೂಡ ಇಲ್ಲೇನೆ ಡೈಲಿ ಊಟ, ಪೂರ್ವ ಶಿಕ್ಷಣ. ಸರಿ ಮೇಡಮ್. ಓಕೆ, ತುಂಬಾ ಧನ್ಯವಾದ ಇಷ್ಟ ಹೇಳಿದ್ಕೆ. ನಾನು ಇಷ್ಟೇ ನಿಮ್ಮ ಹತ್ರ ಕೇಳ್ಕೋಬೇಕು ಅಂತ ಅನ್ಸಿದ್ದು. ತುಂಬಾ ಥ್ಯಾಂಕ್ಸ್ ಹೇಳಿದ್ಕೆ. ನಮ್ಮ ಜನಕ್ಕೆ ಆದಷ್ಟು ಇದರಿಂದ ಏನಾದ್ರೂ ನಿಮ್ಗೆ ಉಪಯೋಗ ಆದ್ರೆ ಫ್ರೆಂಡ್ಸ್ ಆದಷ್ಟು ಉಪಯೋಗಿಸ್ಕೊಳ್ಳಿ. ಸರೌಂಡಿಂಗ್ ನಾನು ಇರೋದಕ್ಕೆ ನಾನು ನಿಮ್ಗೆ ಆದಷ್ಟು ನಾನು ಮಾಹಿತಿ ಕೊಡೋಕೆ ಇಷ್ಟಪಟ್ಟೆ. ಆದಷ್ಟು ಇಲ್ಲಿ ಜನಗಳು ಏನಪ್ಪಾ ಅಂತ ಅಂದ್ರೆ ಅಂಗನವಾಡಿನ ಬಿಡು ಹೋಗೋದು ಬರೋದು ಈ ತರ ಇರ್ತದೆ. ಈ ಸ್ಪೆಸಿಲಿಟಿ ಏನು ಅನ್ನೋದು ತುಂಬಾ ಕಡು ಬಡತನ ಇರುವಂತವ್ರು ಕೂಡ ಯೂಸ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಅವರು ಏನೆಲ್ಲ ರೂಲ್ಸ್ ಹೇಳಿದ್ರು. ಹೆಣ್ಣು ಮಕ್ಕಳಿಗಾಗಿ ಬಂದಿರುವಂಥ ಗೌರ್ಮೆಂಟಿಂದ ರೂಲ್ಸ್ ಇವು. ನಿಮ್ಮಲ್ಲಿರುವಂಥ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಪುಟಾಣಿ ಮನೆಗೆ ಕಂಡಿದ್ದಳು, ಅಲ್ಲಿ ಮೂಲೆಯಲ್ಲಿ ಮನಗಿಸ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದೆ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ. ನಿಮ್ಮ ರಿಲೇಷನ್ನಲ್ಲಿ, ಫ್ರೆಂಡ್ ಸರ್ಕಲಲ್ಲಿ ಇದೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.